ಕೊಡ್ತಾರೆ ಬಿಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕೊಡಬಾರ್ದು ಅಂತ ಆಗ್ರಹಿಸ್ತೀವಿ ನಾವು ಈ ಮಾಧ್ಯಮದ ಮುಖಾಂತರ ಅವ್ರಿಗೂ ಆಗ್ರಹಿಸ್ತೀವಿ ಮತ್ತು ಇದ್ರ ಮುಖಾಂತರ ಹೈಕಮಾಂಡ್ಗೂ ಈಗ ಮಾಡಿರೋ ತಪ್ಪು ನಿರ್ಧಾರನ ಹಿಂತೆಗೆದುಕೊಳ್ಳಿ ಅಂತ ಆಗ್ರಹಿಸ್ತೀವಿ ನಿಮ್ಮ ಮೂಲಕ. ಈಗ ಅದು ಕಮಿಟ್ ಆಗಿದ್ರೆ ಅವ್ರು ಕಮಿಟ್ ಆಗಬೇಕಾಗಿದ್ರೆ ಶಾಸಕಾಂಗ ಸಭೆಯಲ್ಲಿ ಹೇಳಿ ಕಮಿಟ್ ಆಗಿದ್ರೆ ಅದನ್ನು ನಾವು ಋತುಪೂರ್ವವಾಗಿ ಒಪ್ಕೊತಿದ್ವಿ. ಈಗ ಶಾಸಕಾಂಗ ಮತ್ತೆ ಸಾರ್ವತ್ರಿಕ ಚುನಾವಣೆಯಿಂದ ಬಂದಿರೋ ದೃಷ್ಟಿಯಿಂದ ಆವತ್ತು ಶಾಸಕಾಂಗ ಪಕ್ಷದಲ್ಲಿ ಆಯ್ಕೆ ಮಾಡಿರೋದ್ರಿಂದ ಇವತ್ತೇನೇ ಡಿಸಿಷನ್ ತಗೊಂಡ್ರು ಅದ್ರ ಮುಖಾಂತರ ಡಿಸಿಷನ್ ತಗೊಳ್ಳಿ ನಮ್ಮೆಲ್ಲರಿಗೂ ಒಪ್ಪಿಗೆ ಇದೆ. ಶಾಸಕಾಂಗ ಪಕ್ಷದಿಂದ ತಗೊಳ್ಳಿ. ಅಲ್ಲ ಸರ್ ಹೇಳ್ತಾರೆ, ಈಗ ಡಿಕೆಶಿ ಅವರು ಪಕ್ಷದಿಂದನೇ ಬಂದವರು, ಪಕ್ಷಗೋಸ್ಕರ ತುಂಬಾ ಶ್ರಮ ಪಟ್ಟಿದ್ದಾರೆ, ಅವ್ರಿಗೂ ಕೊಡಬೇಕು. ಎಲ್ಲ 224 ಸೀಟಲ್ಲಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ಶಾಸಕರು ಅವರು 224 ಬೇರೆ ಪಕ್ಷದಲ್ಲಿರೋರು ಅವರು ಶಾಸಕರಾಗಿ ಬಂದಿದ್ದಾರೆ. ಅವರು ಬಂದಂಥ ಇದಕ್ಕೆ ಅವರು ಶಾಸಕರಾಗಿ ಪ್ರತಿಫಲನ ಮಾಡ್ಕೊತಾ ಇದ್ದಾರೆ. ಹಂಗೆ ಈಗ ಇಲ್ಲಿ ಕೆಲವರು ಸಚಿವರಾಗಿ ಪ್ರತಿಫಲ ಮಾಡ್ಕೊಂಡಿದ್ದಾರೆ. ಅವರವ್ರ ವ್ಯಕ್ತಿತ್ವಕ್ಕೆ ತಕ್ಕಂತೆ ಅವರ ಪ್ರತಿಫಲ ಇದೆ. ಡಿ.ಕೆ. ಶಿವಕುಮಾರ್ಗೂ ಕೊಟ್ಟವ್ರೆ, ಮುಖ್ಯಮಂತ್ರಿಯವ್ರಿಗೂ ಕೊಟ್ಟವ್ರೆ, ಯತೀಂದ್ರವ್ರಿಗೂ ಕೊಟ್ಟವ್ರೆ, ಮತ್ತು ಈ ಶಾಸಕರಾಗಿರೋಂಥ ಇನ್ನೂ ಇವರ ಪಕ್ಷದಲ್ಲಿರೋಂಥ ಶಾಸಕರಿಗೂ ಅವರವ್ರ ವೈಯಕ್ತಿಕವಾಗಿ ಅವ್ರ ಗಣಕ್ಕೆ ತಕ್ಕಂಥ ಹುದ್ದೆಗಳಲ್ಲಿ ಅವರು ಮುಂದುವರಿತಾನೆ ಇದ್ದಾರೆ. ಅವ್ರು ಯಾರಿಗೂ ಪ್ರತಿಫಲ ಸಿಕ್ಕಿಲ್ಲ ಅಂತ ನಾವು ಅಂದ್ಕೊಳ್ಳೋದು ತುಂಬ ಮೂರ್ಖತನ. ನಮ್ಮ ಆಗ್ರಹ ಸಿದ್ದರಾಮಯ್ಯನವರೇ ಇನ್ನೂ 2 ವರ್ಷ ಕಾಲ ಅವರೇ ಮುಖ್ಯಮಂತ್ರಿನ ಮುಂದುವರಿಬೇಕು ಅಂತ ನಮ್ಮೆಲ್ಲರ ಬಂದಿರೋಂಥ ಎಲ್ಲ ಜನಗಳು ನಾವು ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. 28ಕ್ಕೆ ಚಾನ್ಸ್ ಇದೆಯಲ್ಲ, ಇನ್ನು 28ಕ್ಕೆ ಸರ್ಕಾರನ ಉನ್ನತವಾಗಿ 100ಕ್ಕೆ 100 ಬರ್ತೀವಿ, 28ಕ್ಕೆ 100 ಕಾಂಗ್ರೆಸ್ ಪಕ್ಷ ಬಂದೇ ಬರುತ್ತೆ. ಹಾಗೆ ಡಿ.ಕೆ. ಶಿವಕುಮಾರ್ ಕೊಡ್ಬೋದು. ಈಗ ಸಿದ್ದರಾಮಯ್ಯ ಅವ್ರು ತೆಗೆದ್ರೆ ಇದೇ JDS ಪಕ್ಷದಿಂದ ಹೆಂಗೆ ಓಡಿಸಿದ್ರು ಹಂಗೆ ಕಾಂಗ್ರೆಸ್ ಪಕ್ಷ ಕೂಡ ಹಂಗೆ ಬರುತ್ತೆ. ದೇವೇಗೌಡರು ಹೇಳ್ತಿದ್ರು ಒಬ್ಬ ಶಕ್ತಿ ಅಲ್ಲ, ಅದೊಂಥರ ವ್ಯಕ್ತಿ ಅಲ್ಲ, ಒಬ್ಬ ಶಕ್ತಿ, ಅವರ ವ್ಯಕ್ತಿತ್ವನ ಯಾರು ಏನು ಮುಟ್ಟಕ್ಕಾಗಲ್ಲ ಅಂತ ದೇವೇಗೌಡರು ಕೂಡ ಹೇಳ್ತಿದ್ರು. ಅವ್ರು ಉಚ್ಚಾಟನೆ ಮಾಡಿರೋದು ಪಕ್ಷಕ್ಕೆ ಯಾರಿಗೂ ಮಾಡಿದ್ರೆ ಅವ್ರು ಉಚ್ಚಾಟನೆ ಮಾಡಿ ಅವ್ರನ್ನ ಈಚೆ ಕಳಿಸ್ತಾ ಈ ಸ್ಥಿತಿ ಆಗಿರೋದು. ಹೋಗಿ BJPಗೆ ಮಾಡ್ಕೊಂಡ್ರು. ಸ್ವಂತ ಪಕ್ಷದಿಂದ ಯಾವುದೇ ಕಾರಣಕ್ಕೂ ಅವ್ರು ಬರಲ್ಲ. ನೆಕ್ಸ್ಟ್ ಚಿಹ್ನೆನೇ ಇರಲ್ಲ BJP ಅವರು. ಯಾಕಂದರೆ BJP ಅವರು ಇವ್ರನ್ನ ಚಿಹ್ನೆನ ಹೊಡೆದಾಕಿ ಇವ್ರನ್ನ ಅಲ್ಲಿಗೆ ಸೇರಿಸ್ಕೊಂಡೆ ಚಿಹ್ನೆ ಮಾಡೋಕ್ಕೆ ಇವ್ರು ಸೇರಿಸ್ಕೊಂಡಿರೋದು. ನೋಡಿ ನೆಕ್ಸ್ಟ್ JDS ಪಕ್ಷ ಚಿಹ್ನೆನೇ ಇರಲ್ಲ, ಅವರೇ ಈಚೆಗೆ ಬರ್ತಾರೆ. ಇವರು ಬಿಡಲೇಬಾರ್ದು ಕಾಂಗ್ರೆಸ್ಸನ್ನು. ಕಾಂಗ್ರೆಸ್ ಬಿಟ್ಟರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಉಳಿಯಲ್ಲ. ಕಾಂಗ್ರೆಸ್ಸೇ ಬರೋಲ್ಲ ಅಂತ 20 ಸೀಟು ಬರೋದಿಲ್ಲ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರು ಇಲ್ಲ ಅಂದರೆ. ಸಿದ್ದರಾಮಯ್ಯನವರಿಂದಲೇ ಉಳಿದಿರೋದು. 136 ಸೀಟ್ ಬರಬೇಕಾದ್ರೆ ಸಿದ್ದರಾಮಯ್ಯನವರೇ ಕಾರಣ ಮೇಯ್ನು. ಈ ಡಿ.ಕೆ. ಶಿವಕುಮಾರ್ ಏನು ಮಾಡ್ಕೊಂಡಿರಿ, ದುಡ್ಡು ಮಡಗಿದ ತಕ್ಷಣ ಓಟ್ ಕೊಟ್ಟಾರ? ಕೊಡಲ್ಲ. ಏನ ಅಯ್ಯೋ ಕಾಸು ಮಾಡ್ಕೊಳಕ್ಕೆ, ಅದೇ ಕಾಸು ಮಾಡ್ಕೊಳಕ್ಕೆ ಪಕ್ಷದಿಂದ ಚೆನ್ನಾಗಿ ಕಾಸು ಮಾಡ್ಕೊಂಡ ಈಗ ಬಂದವ್ರೆ. ಈಗ ಈ ಸರಿ ಗೆದ್ಕೊಂಡಿದ್ದಿದ್ರೆ 28ಕ್ಕೆ ಬೇಕಾದ್ರೆ ಆಗ್ಬೋದಾಗಿತ್ತು. ಈಗ ಪಕ್ಷನೇ ನಿರ್ಮೂಲನೆ ಮಾಡ್ತಾವ್ರೆ. ಗ್ಯಾರಂಟಿ ಬರ್ತದೆ, ಅಷ್ಟು ಕೆಲಸನೇ ಮಾಡವ್ರೆ. ಇಲ್ಲ ಗ್ಯಾರಂಟಿ ಪ್ರಶ್ನೆ ಅಲ್ಲ. ಇವರೇ ಇದ್ದರೆ 28ಕ್ಕೂ ಬರ್ತದೆ. ಇರಬೇಕು ಇವರಿಲ್ಲ ಅಂತಂದರೆ ಇದಾಯ್ತದೆ ಅಷ್ಟೇ, ಕಾಂಗ್ರೆಸ್ ಹೋಗ್ತದೆ. ಯಾರಿಗಮ್ಮ ಅವ್ರು ಬಂದರೆ 20 ಸೀಟು ಬರೋಕ್ಕಿಲ್ಲ ಕಣವ. ಎಲ್ಲಿ ಚಾನ್ಸ್ ಕೊಟ್ಟರು ಬರೋಲ್ಲ, ಬಿಡಬಾರ್ದು. ಈಗ ಬಹು ತಪ್ಪು ಸಿದ್ದರಾಮಯ್ಯನವ್ರು ಮಾಡ್ತಾ ಇರೋ ಕೆಲಸ. ಕಾಂಗ್ರೆಸ್ ತುಣಿಬೇಕಾದ್ರೆ ಸಿದ್ದರಾಮಯ್ಯನವ್ರೆ ಕೊಡಬಾರ್ದು. ಯಾವುದು ಕೊಟ್ಟರು ಅವನು ಎಳ್ಸು. ಇವನು ಯಾರು ರಾಹುಲ್ ಗಾಂಧಿ ಸಿದ್ದರಾಮಯ್ಯನವ್ರ ಮಗನ ಸಮಾನ. ಯಾವ ಹಾಳ ಹೈಕಮಾಂಡ್ ಕಟ್ಕೊಂಡೋಗಿ ಏನು ಪ್ರಯೋಜನ ಇಲ್ಲ ಕಣವ. ಬಿಡಬಾರ್ದು ಇವಯ್ಯ, ರಾಜೀನಾಮೆ ಕೊಡಬಾರ್ದು. ಏನ ಯಾರು ಹಂಗಲ್ಲ ಮಾಡಿ ಸರಿ ಮಾಡಿರೋದಕ್ಕೆ 136 ಸೀಟ್ ಬಂತು. ಎಲ್ಲಿ ಇಲ್ವಲ್ಲ. ಕೊಡಬಾರ್ದು ಕಣವ, ರಾಜೀನಾಮೆ ಕೊಡಬಾರ್ದು. ದಯವಿಟ್ಟು ಅಲ್ಲಿ ಸಿದ್ದರಾಮಯ್ಯವ್ರಿಗೆ ಆಧರಿಸ್ತೀವಿ, ಬಿಟ್ಕೊಡಿ. ನಾನೇ ಮಾತಾಡ್ತೀನಿ, ಬಿಟ್ಕೊಡ್ತೀರಾ?
ಒಳಗೆ ಬಿಡಿಸ್ತೀವ ಬಿಡ್ಸಮ್ಮ, ನಾನು ಮಾತಾಡ್ತೀನಿ ಅವ್ರಿಗೆ. ನಿಮ್ಮ ಪ್ರಾರ್ಥನೆ ದೇವರಿಗೆ ಅಲ್ಲ, ನಾನು ಅವ್ರಿಗೆ ಮಾತಾಡ್ತೀನಿ ಯಾಕಪ್ಪ ಈ ಬುದ್ಧಿ ಬತ್ತು ಅಂತ. ಸೋಲ್ಡ್ ಔಟ್ ಕಾಂಗ್ರೆಸ್ಸು. ನೆಕ್ಸ್ಟ್ ಬೇರೆ ರೈತರ ಮುಖ್ಯಮಂತ್ರಿ. ಯಾವ ಥರ ಸೋಲ್ಡ್ ಔಟ್? ಸೋಲ್ಡ್ ಔಟ್ ನಾವು ಓಟ್ ಕೊಡಲ್ವಲ್ಲ, ಕಾರ್ಯಕರ್ತರಲ್ಲಿ ನಾವು ಬೇರೆ ಪಕ್ಷ ಬರ್ತೀವಲ್ಲ. ಸರ್ ನೀವು ಇಷ್ಟೇ ಜನನ ಇರೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ? ಏನು ಮೇಡಮ್? ಕರ್ನಾಟಕ ರಾಜ್ಯದಲ್ಲಿ ನೀವು ಇಷ್ಟೇ ಜನನ ಇರೋದು? ಇಷ್ಟೇ ಜನ ಅಲ್ಲ, ಇಡೀ ಜನ ಎಲ್ಲ ತಲೆಗೆ ತುಂಬಿದೆ ಮೇಡಮ್. ಈಗ ಯಾರು ಸಿ ಎಂ ಮಾಡಬೇಕು, ಯಾರು ಬಿಡಬೇಕು ಅನ್ನೋದೆಲ್ಲ ಪೂರ್ತಿ ತುಂಬಿದೆ ಜನಕ್ಕೆ. ಅವಕಾಶಗಳು ಎಲ್ಲರಿಗೂ ಕೊಡಬೇಕು ಸರ್. ಒಬ್ಬರೇ ಹಾಕೊಂಡು ಕೂತ್ಕೊಂಡ್ರೆ ತಾಡ್ರಿ ನೀವು ಈಗ ಕಂಪ್ಲೀಟ್ ಮಾಡ್ಬಿಟ್ಟು ಬೇರೆ ಕೊಡಿ. ಪಕ್ಷಕ್ಕೋಸ್ಕರ ಕ್ಷಮಿಸಿದ್ದಾರೆ ಸರ್. ಏನು ಮಾಡಿದ್ದಾರೆ ಮೇಡಮ್? ಈಗ ನಾವು ಪಕ್ಷಕ್ಕೆ 8ನೇ ಕ್ಲಾಸಿಂದ ಕ್ಯಾನ್ವಾಸ್ ಮಾಡ್ಕೊ ಬಂದಿರೋರು. ನಮ್ಮ ಪಕ್ಷದಲ್ಲಿ ನನಗೆ ಏನು ಕೊಟ್ಟಿದ್ದಾರೋ? 7 ಬಾರಿ ಗೆದ್ದಿದ್ದೀನಿ ಪಂಚಾಯತಿಲಿ. ಒಂದು ಚೇರ್ಮನ್ಗೆ ಮಾಡಿದ್ರಾ? ಒಂದು ಯಾವ್ದಾರು ಮಾಡಿದ್ರಾ? ಯಾವುದೂ ಇಲ್ಲ ಮೇಡಮು. ನೆಕ್ಸ್ಟ್ ಇವರು ಸೋಲ್ಡ್ ಔಟ್ ಆದರೂ ಬರ್ದೆ ಕುಮಾರಣ್ಣ, ಮಾತಾಡೋಂಗಿಲ್ಲ.